ಅದು ಮಾತಾಡಿದ್ವಿ ಬರಕ್ಕೆ ಅಲ್ಲ, ಅದು ಹೇಳಿದೆ ಪ್ರೋಟೋಕಾಲ್ ಪ್ರೆಸಿಡೆಂಟಿಗೆ ಕರೆಯಲ್ಲ. ಪ್ರೋಟೋಕಾಲ್ ಪಾರ್ಲಿಮೆಂಟ್ ಯಾರ್ದು ಓಪನ್ ಆಯಿತು? ಅಲ್ಲ, ಯಾರಿದ್ದು ಪ್ರೋಟೋಕಾಲ್ನ ಯಾರು ಇರಬೇಕು? ಮತ್ತು ಆಯಮ್ಮ ಬರಲಿಲ್ಲ. ಆಯಮ್ಮ ಎಸ್ ಟಿ, ಲೇಡಿ, ಬಿಡೋ ಇಂಥವೆಲ್ಲ ಅವ್ರು ಭಾಳ ಪರ್ಟಿಕ್ಯುಲರ್ ಇದ್ದಾರೆ. ಯಾರು? ಪ್ರಧಾನಮಂತ್ರಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಹೆಣ್ಮಕ್ಳ ಬಗ್ಗೆ ಭಾಳ ಗೌರವ ಇರ್ತಕ್ಕಂಥ ಪಾರ್ಟಿ. ಅಲ್ಲಿ ನೋಡಿದ್ರೆ ಹೆಣ್ಮಕ್ಳಿಗೆ ಒಳಗೆ ಬಿಡಂಗಿಲ್ಲ, ಯಾಕಂದ್ರೆ ಬಿಡೋ ಇದ್ದಾಳೆ, ಎಸ್ ಟಿ ಇದ್ದಾಳೆ. ಅಮ್ಮ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ ಪ್ರೆಸಿಡೆಂಟ್ಗೆ? ಅದು ಬೇರೆ ಪ್ರಶ್ನೆ. ನಾನು ಅದ್ರ ಬಗ್ಗೆ ಮಾತಾಡಿದೆ. ನಿಮ್ಮ ಪ್ರಶ್ನೆಗೆ ಅದೇ ಹೇಳಿ. ನಾನು ಈಗ ಮುಖ್ಯಮಂತ್ರಿಯವರುಗಳು ಯಾಕೆ ಹೋಗಲಿಲ್ಲ ಅಂತೇಳಿ ನಿಮಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದರ ಮೇಲೆ ಅವಕ್ಕೆ ಗಿವ್ ಎನಿ ಸ್ಪಷ್ಟೀಕರಣ. ವೆನ್ ವಿ ಟಾಕಿಂಗ್ ಬಟ್ ಪ್ರೋಟೋಕಾಲ್ ಉಲ್ಲಂಘನೆ ಅಲ್ಲೇ ಮಾಡ್ತಾರೆ, ಅದ್ರ ಬಗ್ಗೆ ಚರ್ಚೆ ಆಗಲಿ ಅಂತ ನನ್ನ ಮಾತು. ಯಾಕಂದ್ರೆ ಸುರ್ಜಾವಾಲ ಅವರು ಒನ್ ಸಭೆಗಳು ಮಾಡ್ತಾರೆ, ಅಭಿಪ್ರಾಯಗಳ ಸಂಗ್ರಹ ಮಾಡಕ್ಕೆ ಅನ್ನೋದು ಚರ್ಚೆಗಳು ನಡೀತಾ ಇದೆ. ಕೆಲವರು ಬದಲಾವಣೆ ಆಗಬೇಕು. ಡಿ ಕೆ ಶಿವಕುಮಾರ್ ಅವರು ಈಗ ಇನ್ನೊಂದೇನಂದ್ರೆ, ಈ ಪವರ್ ಶೇರಿಂಗ್ ವಿಷಯ ನೀವು ಭಾಳ 2 ವರ್ಷದಿಂದ ಕೇಳ್ತಾನೆ ಇದೆ, ಕರೆಕ್ಟ್ ಹೌದಿಲ್ಲ? ಈಗ ಹೊಸಾದ್ ಬಂದಿದೆಯಲ್ಲ ಗುಳಿಗೆ ಮಾರ್ಕೆಟ್ನಲ್ಲಿ, 75 ವರ್ಷ ಆದ್ಮೇಲೆ ರಿಟೈರ್ ಆಗ್ಬೇಕಂತೇಳಿ ಹೊಸ ಗುಳಿಗೆ ಇದೆಯಲ್ಲ, ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ. ಯಾವ್ದು ಅಲ್ಲ, ಈ ಗುಳಿಗೆ 75 ವರ್ಷದ ಗುಳಿಗೆ ಕೊಟ್ರೆ ಯಾರೀಗ? ಒಂದು ನಿಮಿಷ ಸಮಾಧಾನ. ಅಲ್ಲ, ನಮಗೆ ಆ ಪಾಲಿಸಿ ಹೆಂಗಾಗತ್ತೆ? ನಾವ್ ಹೇಳಿವ ಪಾಲಿಸಿ? ಬಿಜೆಪಿ ಪಾಲಿಸಿ ಹೇಳಿದೆ. ಈಗ ಅವ್ರ ಉತ್ತರ ಕೊಡ್ಬೇಕಲ್ಲ. ಅಂದ್ರೆ ಇನ್ನು 5-6 ತಿಂಗಳಿಗೆ ಪ್ರಧಾನಮಂತ್ರಿ ಚೇಂಜ್ ಆಗ್ತಾರ? ಯಾವ ದೊಡ್ಡ ಚರ್ಚೆ ಆಗ್ಬೇಕೀಗ? ಅವ್ರಿಗೆ ಮುಗಿಯ ಬಿದ್ದು ಕೇಳ್ಬೇಕಲ್ಲರಿ ನೀವು. 75 ವರ್ಷದ ಹೇಳ್ರಿ, 75 ಇನ್ನು 6 ತಿಂಗಳಲ್ಲಿ ನೀವು ಚೇಂಜ್ ಆಗ್ತಾರೆ ಅಂತ ಕೇಳ್ಬೇಕಲ್ಲ. ಈಗ ನಮಗೆಷ್ಟು ಪ್ರಶ್ನೆಗಳನ್ನ ನೀವು ಕೇಳ್ತಿದ್ದೀರಿ ಅಷ್ಟೇ ಅವ್ರನ್ನ ಕೇಳಿ ಅಂತ ಮನವಿ. ಅಲ್ರಿ, ಈಗ ಇದೇ ಉತ್ತರ ನಮ್ಮ ಯಾರೋ ಗಡ್ಕರಿ ಸಾಹೇಬ್ರು ಕೊಟ್ಟಾರೆ. ಈ ದೇಶದಲ್ಲಿ ಬಡತನ ಜಾಸ್ತಿ ಆಗಿದೆ ಅಂತ ಗಡ್ಕರಿ ಸಾಹೇಬ್ರು ನಾವು ಹೇಳಿವ? ಬಹಿರಂಗವಾಗಿ 3 ಸಲ ಹೇಳಿದ್ದಾರೆ. ಸೌಕಾರನೇ ಆಗ್ತಿದ್ದಾರೆ, ಬಡವರು ಆಗ್ತಾರೆ ಅಂತ ಹೇಳಿ ನಾವು ಹೇಳಿದ್ದೇವೆ. ಇದನ್ನ ಯಾರು ಹೇಳಿದ್ದಾರೆ?